ಟಿ. ನರಸೀಪುರ ಪಟ್ಟಣದ ಕಾಲೇಜು ರಸ್ತೆಯ ಮೇಡ್ಪ್ಲಸ್ ಮೆಡಿಕಲ್ ಮಳಿಗೆ ಮುಂಭಾಗ ಶ್ರೀ ವಿಧಿ ದಾಸೋಹಿಗಳಾದ ಡಾ. ಶಿವಕುಮಾರ ಸ್ವಾಮೀಜಿಯವರ 118ನೇ ಜಯಂತಿ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಯಂತಿ ವೇಳೆ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಇದೇ ವೇಳೆ ಪ್ರಸಾದ ವಿನಿಯೋಗ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಮಠದ ಶ್ರೀ ಡಾ. ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಶಿವಕುಮಾರ ಸ್ವಾಮೀಜಿಗಳ ಅನ್ನ ಅಕ್ಷರ ಆರೋಗ್ಯ ವಿಚಾರಗಳನ್ನು ತಲುಪಿಸುವ ಕಾರ್ಯ ಮಾಡುತ್ತಿದ್ದರು. ಶ್ರೀಗಳು ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿದರು. ಅವರ ಜಯಂತಿ ಆಚರಿಸುವುದು ಉತ್ತಮ ಕಾಯಕ ಎಂದರು. ಶ್ರೀಗಳು ಸಂಸ್ಕೃತದಂತಹ ಸಾಂಪ್ರದಾಯಿಕ ಭಾಷೆಗಳ ಶಿಕ್ಷಣದ ಜತೆಗೆ ಆಧುನಿಕ ವಿಜ್ಞಾನ ಹಾಗೂ ತಂತ್ರಜ್ಞಾನ ಶಿಕ್ಷಣಕ್ಕೂ ಆದ್ಯತೆ ನೀಡಿದರು. ವೈಯಕ್ತಿಕವಾಗಿ ಶಿವಕುಮಾರ ಸ್ವಾಮೀಜಿ ಅವರನ್ನು ಎಲ್ಲ ಸಮುದಾಯದವರು ಗೌರವಿಸುತ್ತಿದ್ದರು ಎಂದು ತಿಳಿಸಿದರು. ಬೃಂದಾ ಆಸ್ಪತ್ರೆ ಮಾಲೀಕ ಗುರು ಮಾತನಾಡಿ, ಸಿದ್ಧಗಂಗಾ ಮಠ ಜಾತಿ ಧರ್ಮ ಎಲ್ಲ ಕಟ್ಟಳೆಯನ್ನು ಮೀರಿ ಸರ್ವಧರ್ಮೀಯ ವಿದ್ಯಾರ್ಥಿಗಳಿಗೆ ಆಶ್ರಯ ನೀಡುವ ಮೂಲಕ ಬಸವಣ್ಣ ಅವರ ಶೂನ್ಯಪೀಠದ ತತ್ವವನ್ನು ಪಾಲಿಸುತ್ತಿದೆ. ಶಿವಕುಮಾರ ಸ್ವಾಮಿ ಅವರ ತಾಳ್ಮೆಯ ಸಂಯಮ ಎಲ್ಲರಿಗೂ ಮಾದರಿ. ಅವರ ವ್ಯಕ್ತಿತ್ವವು ಮತ್ತು ಆದರ್ಶ ಇಂದಿಗೂ ಪ್ರಸ್ತುತ. ಹಾಗಾಗಿ ಇಂದು ಎಲ್ಲ ಸಮುದಾಯದ ಜನರು ಸೇರಿ ಅರ್ಥಗರ್ಭಿತವಾಗಿ ಸ್ವಾಮೀಜಿಯವರ ಜಯಂತಿಯನ್ನು ಆಚರಿಸುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದು ತಿಳಿಸಿದರು. ಹೊಸೂರು ಹುಂಡಿ ಮಠದ ರಾಜಶೇಖರ ಸ್ವಾಮೀಜಿ, ಮೆಡಿಕಲ್ ನಾಗರಾಜ್, ಆಲ್ ರಾಜೇಂದ್ರ ಪ್ರಸಾದ್, ಸೋಮಶೇಖರ್, ಅವಿನಾಶ್, ದಿಲೀಪ್, ಕೆಪಿ ಬಸವರಾಜ್, ತಿರುಮಕೂಡಲು ಶ್ರೀನಿವಾಸ ಇತರರಿದ್ದರು. कर्पूर हचो ಶಿವಕುಮಾರ ಸ್ವಾಮೀಜಿಗಳ 118ನೇ ಜನ್ಮದಿನಾಚರಣೆಯನ್ನು ನಮ್ಮ ಟಿ. ನರಸೀಪುರ ಮೆಡಿಕಲ್ ವತಿಯಿಂದ ಎಲ್ಲ ನಮ್ಮ ಗೆಳೆಯರು ಮತ್ತು ಹಿರಿಯರು, ಆತ್ಮೀಯರು, ನಾಗರಿಕ ಬಂಧುಗಳು, ಆಟೋ ಚಾಲಕರು ಎಲ್ಲರೂ ಸೇರಿ ಈ ಒಂದು ದಿನವನ್ನು ಎಲ್ಲರೂ ಆಚರಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ಅವರು ಕೂಡ ಅನ್ನದಾಸೋಹ ಮಾಡಿ ಈ ಒಂದು ಕೀರ್ತಿ ಪಡೆದಂಥ ನಡೆದಾಡುವ ದೇವರು ಅಂತಲೇ ಹೆಸರಾಗಿರ್ತಕ್ಕಂಥ ವ್ಯಕ್ತಿ. ಅವರ ಇವತ್ತಿನ ಒಂದು ದಿನದಂದು ಅನ್ನ ಸಂತರ್ಪಣೆ ಮಾಡುವ ಮೂಲಕ ಎಲ್ಲರೂ ಮಾಡ್ತಾಯಿದ್ದೀವಿ. ಹಾಗೇಳಿ 2 ಮಾತು ಮುಗಿಸ್ತಾ ಇದ್ದೀವಿ. ರಾಜೇಂದ್ರ ಇಲ್ಲೋಡ, ಬನ್ನಿ ರಾಜೇಂದ್ರ, ಹಂಗೋಗಿ ಹಂಗೆ ಬರ್ತೀನಿ. 5 ನಿಮಿಷ ಎಲ್ಲ ಕರ್ನಾಟಕ ರತ್ನ ಸಿದ್ಧಗಂಗಾ ಮಠದ ಶ್ರೀಗಳವರು 118ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಬೃಂದಾ ಆಸ್ಪತ್ರೆಯ ಗುರುರವರು ಅನ್ನ ಸಂತರ್ಪಣೆ ಮಾಡ್ತಾಯಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಒಂದೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಒಗ್ಗಟ್ಟಾಗಿ ವಿದ್ಯಾಭ್ಯಾಸ ಮಾಡ್ತಿದ್ದಂಥ ರಾಜೇಂದ್ರ ಪ್ರಸಾದ್ರವರು ಮತ್ತು ಅವರ ಎಲ್ಲ ಸ್ನೇಹಿತರೆಲ್ಲ ಸೇರಿ 118ನೇ ವರ್ಷದ ಜಯಂತಿ ಮಹೋತ್ಸವವನ್ನು ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಶ್ರೀಗಳವರಿಗೆ ಅವರ ಭಕ್ತಿಯನ್ನು ಕೈಕರ್ಯವನ್ನು ತೋರಿಸ್ತಾ ಇದ್ದಾರೆ. ಬಹುಶಃ ಸಿದ್ಧಗಂಗಾ ಮಠದ ಶ್ರೀಗಳವ್ರ ಬಗ್ಗೆ ಹೇಳಬೇಕು, ನಿಮಗೆಲ್ಲ ಗೊತ್ತಿರುವ ಹಾಗೆ
ನಡೆದಾಡುವ ದೇವರದ್ದೇ ಸಿದ್ಧಿಯನ್ನು ಪಡೆದಂಥ ಸಿದ್ಧಗಂಗಾ ಶ್ರೀಗಳವರು ಅವರು ಬಹುಶಃ ವಿದ್ಯಾಭ್ಯಾಸದಿಂದಲೂ ಕೂಡ ಮಠಕ್ಕೆ ಅವರ ಸೇವೆಯನ್ನು ಮಾಡ್ಕೊಂಡ್ಬರ್ತಾಯಿದ್ರು. ನಿಜ ಹೇಳಬೇಕು ಅಂತಂದರೆ ನನಗೆ ಗೊತ್ತಿರೋ ವಿಷಯ, ಅವರು ಓದುವಂಥ ಸಂದರ್ಭದಲ್ಲಿ ಈಗಿನ ರೀತಿ ವ್ಯವಸ್ಥೆ ಇರಲಿಲ್ಲ. ಅವ್ರಿಗೆ ಊಟಕ್ಕೆ ಹೊರಗೆ ಮಾಡಬೇಕಾದ್ರೆ ಸೌದೆ ಒಲೆ ಎತ್ಕೊಂಡು ಮಾಡ್ತಾಯಿದ್ರು. ತಪ್ಪು ಹೊಂಟಿದ್ರೆ ಎಲ್ಲ ಒಡೆದಾದ್ಮೇಲೆ ಬಿಡು ಶಿವಣ್ಣ ಅಂತ ಅವ್ರ ಹೆಸರು, ಶಿವಣ್ಣ ಬಂದು ಹೊಡೆತಾನೆ ಬಿಡು ಅಂತ ಅವ್ರು ದೊಡ್ಡ ಹೊಂಟೆ ಹೊಡೆದು ಅವ್ರು ಸೇವೆ ಮಾಡಿರುವಂಥವರು ಸಿದ್ಧಗಂಗಾ ಮಠದ ಶ್ರೀಗಳವರನ್ನು ಮಾತನ್ನು ಚಂದ್ರವೇಳಕ್ಕೆ ಇಷ್ಟಪಡ್ತಾನೆ. ಅಂಥ ಶ್ರೀಗಳವರು 118 ವರ್ಷ ತಿರುಗಿದೆ. ಅನೇಕ ಲಕ್ಷಾಂತರ ಜನಕ್ಕೆ ವಿದ್ಯಾಭ್ಯಾಸ ಮತ್ತು ಅನ್ನದಾಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಂಥ ಶ್ರೀಗಳವರ ಜಯಂತಿಯನ್ನು ನಮ್ಮ ಗುರುವರು ಮತ್ತು ಎಲ್ಲ ಅವರ ಸ್ನೇಹಿತರು ಎಲ್ಲರೂ ಸೇರಿ ರಾಜೇಂದ್ರ ಪ್ರಸಾದ್ ಎಲ್ಲರೂ ಸೇರಿ ಮಾಡಿದ್ದೀರಿ. ನನ್ನ ಸಂತೋಷ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾಡ್ತೀನಿ.